ಸರ್ ಈಗ ನಾವು ನೋಡ್ತಾ ಇದ್ದೀವಿ ಸರ್, ಜಿಲ್ಲೆಯಲ್ಲಿ ಮಳೆ ಜಾಸ್ತಿ ಆಗೋದ್ರಿಂದ ಸಾಕಷ್ಟು ಕಬ್ಬು ಬೆಳೆದಿದೆ ಸರ್. ಇದು ತಮ್ಗೆಲ್ಲ ಗೊತ್ತಿದಂಗೆ ಬೀದರ್ ಜಿಲ್ಲೆ ಎಲ್ಲಕ್ಕ ಹಳಿದ ಶುಗರ್ ಫ್ಯಾಕ್ಟರಿ ಅಂದ್ರೆ BSSK. ತಮ್ಮ ತಂದೆಯವರು ಅಧ್ಯಕ್ಷರಾಗಿದ್ರು, ತಾವೇ ಅಧ್ಯಕ್ಷರಾಗಿದ್ರಿ. ಇವತ್ತು ಬಸವರಾಜ್ ಪಾಟೀಲ್ ಸಾಕಷ್ಟು ಜನ ಇದಕ್ಕೆಲ್ಲ ಒಂದು ದೊಡ್ಡದು ಮಾಡ್ತಾರಲ್ಲ, ಇದಕ್ಕೆ ಮಾಡಿದಂತ ಒಂದು BSSK. ಇವತ್ತ ಈ ವಿಮಾನ ಸಲುವಾಗಿ ನಮ್ಮ KKRD 15 ಕೋಟಿ ಕೊಟ್ಟು ಪುನರಾರಂಭ ಮಾಡೋದನ್ನ ನಾವೆಲ್ಲ ಮಾಡಿದ್ದೀವಿ. ಅದೇ ತರ ನಂದು ಒಂದು ಎಲ್ಲರೂ ಕೂಡಿ ಎಲ್ಲ ಶಾಸಕರಿದ್ದಾರೆ. ಇದು ನಂದು ಇದು ಉನ್ನಾವ ತಾಲೂಕಾ ಬಂದೇ ಬಿಡಲ್ಲ. ಇಡೀ ಬೀದರ್ ಜಿಲ್ಲೆ ರೈತರು ಒಂದು ಒಳ್ಳೇದಾಗುತ್ತೆ. ಯಾಕಂದ್ರೆ ನೋಡ್ತಾ ಇದ್ರಿ ಇಲ್ಲಿ ಸೇರುವವರು ಎಲ್ಲರೂ 70 ಭಾಗ 80 ಭಾಗ ನಾವೆಲ್ಲರೂ ರೈತರ ಮಕ್ಕಳೇ. ಇವತ್ತು ನಾನು ಏನಾದ್ರೂ 5 to 1,000 ಟನ್ ಕಬ್ಬು ಬೆಳೆಸ್ತೀನಿ ಸರ್ ವರ್ಷಕ್ಕೆ. ಹಾಗಾಗಿ ಎಲ್ಲರೂ ನಾವು ಶಾಸಕರಿದ್ದೀವಿ, ಎಲ್ಲರೂ ಕೂಡಿ ಇದು KKRD ದುಡ್ಡು ಏನಾದ್ರು ಮಾಡಿ 10 ಕೋಟಿ ಏನಾದ್ರು ನಾವೇ ಹಾಕಿ, ಈ ನಾನು MLC ಇದ್ದೀನಿ, ನನಗೆ ಬರೋ ದುಡ್ಡು ತಾವು ಅದರಲ್ಲೇ ಹಾಕೋಣ, ಹಾಕಿ ಪುನರ್ರಚನೆ ಮಾಡಿ ಏನಾದ್ರು ಸ್ಟಾರ್ಟ್ ಮಾಡಿದ್ರೆ ಜನರಿಗೆ ರೈತರಿಗೆ ಒಳ್ಳೆಯದ. ಯಾಕೆ ನಾವು ಮಾಡ್ಬೋದು ಸರ್ ಇದು? ನಾನ್ ಕೇಳ್ತಿರೋದು ಇದು ಒಂದು ಹಳಿ BSSK. ಅದೇ ಸರ್ ನನ್ನೊಂದು ಅನಿಸಿಕೆ. ಯಾಕಂತ ನೋಡ್ತಾ ಇದ್ರಿ ಇದು ಏನಾದ್ರೂ ಮಾಡಿ, ಇಲ್ಲ ಅಂದ್ರೆ ಒಂದು ಚೆನ್ನಾಗಿರೋರಿಗೆ ಲೀಸ್ ಕೊಡೋಣ. ಇದಕ್ಕೆ ಏನಾದ್ರೂ ಆಗಿ ಈ ಬೀದರ್ ಜಿಲ್ಲೆ BSSK ಶುಗರ್ ಫ್ಯಾಕ್ಟರಿ ನಮ್ಮ ಕೈಲಿ ಒಂದು ಪುನಃ ರಚನೆ ಆಯ್ತು ಅಂದ್ರೆ ಒಂದು ಹೆಸರಾಗ್ತದೆ ಸರ್. ಯಾಕಂತ ನೋಡ್ತಾ ಇದ್ರಿ ಸಾಕಷ್ಟು ಕಬ್ಬು ಬೆಳೆದಿದೆ ಇವಾಗ ಈ ಮಳೆ ಜಾಸ್ತಿ ಆಗೋದ್ರಿಂದ. ಅದಕ್ಕೆ ರೈತರು ಎಲ್ಲರೂ ಸಂಕಷ್ಟದಲ್ಲಿದ್ದಾರೆ. ನಾವೆಲ್ಲರೂ ರೈತರ ಮಕ್ಕಳು. ಏನಾದ್ರೂ ಮಾಡಿ ಇದು ನಂದು ರೈತರ ಕಡೆಯಿಂದ ಮತ್ತು ನನ್ನ ಕಡೆಯಿಂದ ತಮ್ಮ ಒಂದು ಪುನರ್ರಚನೆ ಮಾಡಿ ಆರಂಭ ಮಾಡಿದ್ರೆ ತಮಗೆ ತುಂಬದೇ ಧನ್ಯವಾದ ಹೇಳ್ತೀನಿ ಸರ್. ನಾನು ಈಗಾಗಲೇ ಸಹೋದರ ಚಂದ್ರಶೇಖರ್ ಪಾಟೀಲ್ ಹೇಳಿದರು, ತಾವು 2 ಸಲ ಶುಗರ್ ಫ್ಯಾಕ್ಟರಿ ಅಧ್ಯಕ್ಷರಿದ್ರಿ, 2 ಸಲ 3 ಸಲ ತಮ್ಮ ತಂದೆ ಭವನ ಕಂಡ್ರೆರು ಇದ್ದರು. ಎಲ್ಲರೂ ಹಿಂದಿನ ಬಸವರಾಜ್ ಪಾಟೀಲ್ ಹಿಡ್ಕೊಂಡು ಎಲ್ಲರೂ ಫ್ಯಾಕ್ಟರಿ ಕಡೆಯಿಂದ ದುಡ್ದಿದ್ದಾರ. ಅದೇನು ಸರಿಯಾಗಿ ತಾವು ಅಧ್ಯಕ್ಷರಿಂದ ಏನ್ ನಡೆಸಿದ್ರಿ ಅವಾಗ ಚೆನ್ನಾಗಿತ್ತು, ಎಲ್ಲ ರೀತಿಯಲ್ಲಿ ಪೇಮೆಂಟ್ನು ಸರಿ ಆಗ್ತಿತ್ತು, ಎಲ್ಲ ಆಗ್ತಿತ್ತು. ಈಗಾಗಲೇ ಯಾವುದೋ ಕಾರಣದ್ದು ಬಂದ್ ಬಿಟ್ಟಿದೆ. ಆ ಬಂದ್ ಬಿಟ್ಟಿದ್ದಕ್ಕೆ ಚಾಲು ಮಾಡಬೇಕಿತ್ತು ಅಂದ್ರೆ ಒಂದು ಈಶ್ವರ್ ಖಂಡ್ರೆ ಚಾಲು ಮಾಡ್ಬೋದು, ಒಂದು ಅಮರ್ ಖಂಡ್ರೆ ಚಾಲು ಮಾಡ್ಬೋದು. ಅದಕ್ಕಂತೆ ಬಿಟ್ಟು ಮತ್ತೊಂದು ಅಧ್ಯಕ್ಷರು ಅಲ್ಲಿನ ಅಧ್ಯಕ್ಷರಿದ್ದಾರೆ ಸುಭಾಷ್ ಕಲ್ಲೂರ್ ಅವರು ಏನ್ ಹೇಳ್ತಿದ್ರೆ, ನೀವು ಯಾರೋ ಫ್ಯಾಕ್ಟರಿ ನಡೆಸ್ರಿ, ಸರ್ಕಾರದಿಂದ ನಡೆಸ್ರಿ ಅಥವಾ ಗಾಂಧಿ ಒಳ್ಳೆಯದು ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ ಅವ್ರನ್ನೂ ನಡೆಸ್ತಾ ಅಂದ್ರೂ ಅವ್ರ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಧ್ಯಕ್ಷರು ರೆಡಿಯ ಕೊಡ್ಲಕ್ ತಯಾರಿದ್ದಾರೆ. 1ನೇ ವಿಷಯ. 2ನೇ ವಿಷಯ ಏನು ಚಂದ್ರಶೇಖರ್ ಪಾಟೀಲ್ ಹೇಳೋರು, ಆ ರೀತಿ ಯಾವ್ದಾದ್ರು ಈಗೇನು ಏರ್ಪೋರ್ಟ್ ಗಿಂತ ನಂಗೆ ಅನಿಸ್ತಾ ಇದೆ ನೆಸೆಸರಿ ಶುಗರ್ ಫ್ಯಾಕ್ಟರಿ ಇದೆ. ಏರ್ಪೋರ್ಟ್ ನೆಸೆಸರಿ ಇಲ್ಲ ನಮ್ಮ ಬೀದರ್ ಜನಗಳಿಗೆ ಮತ್ತೆ ರೈತರಿಗೆ. ಮತ್ತೊಂದೇನಿದೆ ಮಂತ್ರಿಗಳು, ಬಾಲಿಕಿದಾಗ ಅವರದ್ದಾಗ ಪ್ರಾಬ್ಲಮ್ ಇಲ್ಲ ರೈತರದು. ಯಾಕಂದ್ರೆ ಬಾಲ್ಕಿ ಚಾ ಸೆಕ್ಟರ್ ಮಂತ್ರಿ ಶುಗರ್ ಫ್ಯಾಕ್ಟರಿ ಇದೆ. ಅವ್ನು ಮುಂಚೆ ಅವ್ರದ್ದು ಫಾರ್ಮರ್ ತಪ್ಪಾಗ್ತದೆ. ಈಗ ಪ್ರಾಬ್ಲಮ್ ಬರ್ತಾ ಇರೋದು ಹುಮ್ನಾಬಾದ್ ತಾಲೂಕ ಮಂದಿಗೆ ಸರ್. ಮತ್ತೆ ಅಷ್ಟು ಇಷ್ಟು ಸೌತ್ ಬಸವ ಕಲ್ಯಾಣ ಜನರಿಗೆ ಅಲ್ಲಿ ಬಾಲಿಕಿದ್ದು ಕನ್ವರ್ಟ್ ಆಗಿ ಹೋಯ್ತಾ ಇದ್ದಾರೆ. ಯಾಕಂದ್ರೆ ಈ ಸಲ ಏನಾಗಿದೆ ಸರ್, ಕಬ್ಬು ಜಾಸ್ತಿ ಇದೆ. ಮತ್ತೆ ಈ ಸಲ ಮಳೆ ಜಾಸ್ತಿ ಆಗಿ ಕೆಡದು 3 ಸೀಸನ್ ಮತ್ತೆ ಇದಕ್ಕೆ ಡಬಲ್ ಕಬ್ಬಿದೆ. ಈ ನಾನು ಕೇಳಿದ ಅಮರ್ ಖಂಡ್ರೆ ಅಧ್ಯಕ್ಷರಿಗೆ, ಇಲ್ಲ ಸರ್ ಈ ಸಲ 25 28,000 ಲಕ್ಷ ಕಬ್ಬಿದೆ ಅಂತ ಸರ್. ಇವ್ರು ಎಲ್ಲರೂ ಕ್ರಾಶ್ ಮಾಡಿರ್ಬೇಕು. ಕಬ್ಬ ಹೋಗ್ತಾ ಇದೆ 18 20 ಲಕ್ಷ ಟನ್ ಹೋಗ್ತದೆ ಸರ್. ಇವ್ರು 4 ಶುಗರ್ ಫ್ಯಾಕ್ಟರಿ ಮತ್ತು ಎಲ್ಲರೂ ಕಂತಿ ಸರಿಯಾಗಿ ನಡೆದ್ರು ಇನ್ನು 5ರಿಂದ 6 ಲಕ್ಷ ಕಬ್ಬು ಉಳಿತದ ಅಂತ ಹೇಳ್ತಾ ಇದ್ದಾರೆ ಸರ್. ಈ ರೀತಿ ಆಯ್ತು ರೈತರದು. ಈ ರೈತರು ಪೇಮೆಂಟ್ ಕೇಳ್ತಾ ಇಲ್ಲ ಸರ್. ನಮ್ ಕಬ್ಬು ಯಾವಾಗ ಹೋಗ್ತದ, ಯಾವಾಗ ಫ್ಯಾಕ್ಟರಿ ಚಾಲು ಆಗ್ತದ ಅಂತ ಇದೆ. ಅದು ನಿಮ್ಮಿಂದು ಸಾಧ್ಯ ಅದ ಸರ್. ಏನ್ ಮಾಡ್ತೀರಿ ಏನಿಲ್ಲ, ಎಲ್ಲರೂ ಕಡೆಯಿಂದ ಇದು ಒಂದು ರೈತರ ಕಡೆದಾಗ್ಲಿ ಎಲ್ಲರ ಕಡೆಯಿಂದ BSSK ಒಂದು ಚಾಲು ಮಾಡಿಕೊಟ್ರಿ ಅಂದ್ರೆ ಸರ್, ಇದು ಹ್ಯಾಂಗ ಈಗ ಹೇಳ್ತಾ ಇದ್ದಾರೆ ನೋಡ್ರಿ ಸರ್, ಈಶ್ವರ್ ಖಂಡ್ರೆ ಇದ್ದಾಗ ಚೆನ್ನಾಗಿತ್ತು ಅಂತ. ಮುಂದೆ ಸರ್ ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ಅವಾಗ ಹೇಳ್ತಾರೆ ಸರ್, ಮತ್ತೆ ನಡು ಬಂದ್ಬಿಟ್ಟಿತ್ತಪ್ಪ BSSK ಫ್ಯಾಕ್ಟರಿ ಈಶ್ವರ್ ಖಂಡ್ರೆ ಅವ್ರು ಚಾಲು ಮಾಡ್ಯದಂತ, ಅದು ಮಾಡ್ಕೊಟ್ರು ಒಳ್ಳೇದಾಯ್ತದ ಅಂತ ಹೇಳ್ತಾ ಇದ್ದೀನಿ. ಬರಲ್ಲ, ಅದು ಇದನ್ನು ಮಾಡಕ್ ಬರಲ್ಲ. ಅದಕ್ಕೆ ಏನಾದ್ರು ಮಾಡಬೇಕಲ್ಲ. ಸತ್ಯಕ್ಕಂತೂ ಮನೆಗೆ ಕುಲ ಬರಲ್ಲ. ನಾನ್ ಕಬ್ಬು ಬೆಳೆಸಿದ ಮೇಲೆ ಏನ್ ಮಾಡ್ತೀರಿ ಹೇಳಿ ಸ್ವಲ್ಪ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್
ಹುಮ್ನಾಬಾದ್ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, ಡಿಪ್ಯಾಕ್, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8846666532.